ಪ್ರೀತಿಯ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳೇ, 100% ಈ ಒಂದು ಕ್ವಶನ್ ಪೇಪರ್ ಇಂಪಾರ್ಟೆಂಟ್ ಆಗಿರುತ್ತೆ. 70% ಈ ಕ್ವಶನ್ ಪೇಪರ್ನಲ್ಲಿ ಇರುವಂಥ ಪ್ರಶ್ನೆಗಳು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಬರುತ್ತೆ. ಇಷ್ಟಂತೂ ನಾನು ಹೇಳಬಲ್ಲೆ. ವಿಡಿಯೋವನ್ನು ತಾವುಗಳು ಈಸಿಯಾಗಿ ತೊಗೋಬೇಡಿ. ಕಷ್ಟಪಟ್ಟು ಪ್ರತಿಯೊಂದು ಮಿನಿಟನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ರಿವಿಷನ್ ಮಾಡ್ತಾಯಿದ್ದೀನಿ ಅಂದ್ಕೊಳ್ಳಿ, ಅಥವಾ ಇವತ್ತೇ ಓದ್ತಾ ಇರೋರು ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ ಅಂದ್ಕೊಳ್ಳಿ. ಬನ್ನಿ, ಈಗ ನಾವು ನಿಮ್ಮ ಎಕನಾಮಿಕ್ಸ್ ಕ್ವಶನ್ ಪೇಪರನ್ನು ಇಲ್ಲಿ ನೋಡ್ತಾ ಹೋಗೋಣ. ಸಂಪೂರ್ಣವಾಗಿ 120 ಮಾರ್ಕ್ಸಿಗೂ ಈ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿಕೊಡ್ತೇನೆ. ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗಿರೋದು 80 ಮಾರ್ಕ್ಸ್ ಅಲ್ವಾ? ಬನ್ನಿ, ಈಗ ಚೂಸ್ ದಿ ಕರೆಕ್ಟ್ ಆನ್ಸರ್ಸ್ ಅಂತ ಇದೆ. ಇಫ್ ಯು ಆರ್ ಇನ್ ಜಾಬ್, ಯು ಆರ್ ವರ್ಕಿಂಗ್ ಫಾರ್ ಪೇಮೆಂಟ್, ಯು ಆರ್ ಕಾಲ್ಡ್ ಡ್ಯಾಶ್. ನಿಮ್ಮನ್ನು ಏನಂತ ಕರೀತಾರೆ? ಅವಾಗ ಎಂಪ್ಲಾಯಿ ಅಂತ ಕರೀತಾರೆ ಅಲ್ವಾ? ವೆರಿ ಗುಡ್. ಕ್ವಶನ್ ನಂಬರ್ 2 ರೇಂಜ್ ಈಸ್ ಡ್ಯಾಶ್ ಅಂತ ಇದೆ. ಡಿಫ್ರೆನ್ಸ್ ಬಿಟ್ವೀನ್ ದ ಲಾರ್ಜೆಸ್ಟ್ ಆ್ಯಂಡ್ ದಿ ಸ್ಮಾಲೆಸ್ಟ್ ವ್ಯಾಲ್ಯೂ ಆಫ್ ಎ ವೇರಿಯಬಲ್ ಈಸ್ ಕಾಲ್ಡ್ ರೇಂಜ್ ಅಂತ. ಕ್ವಶನ್ ನಂಬರ್ 3 ವಾಟ್ ಈಸ್ ಪರ್ಸಂಟೈಲ್ ಡಿವೈಡ್ ದಿ ಡಿಸ್ಟ್ರಿಬ್ಯೂಷನ್ ಈಕ್ವಲ್ ಇಂಟು ಅಂತ ಇದೆ. 100 ಪಾರ್ಟ್ಸ್ ಅನ್ನುವಂಥದ್ದು ರೈಟ್ ಆನ್ಸರ್. ಕ್ವಶನ್ ನಂಬರ್ 4 ವಾಟ್ ಪರ್ಸೆಂಟ್ GDP as estimated by the Tapas Manjodar committee should spend for education? That is 6%. Most of the agricultural laborers are poor. Fill in the blanks. The frequency distribution of a discrete variable is called frequency array. Surveys helps to determine the method of collection of dash data ಅಥವಾ data. Dash is the year of ಸೆಕೆಂಡ್ ಸ್ಟೇಜ್ ಆಫ್ ಡೆಮೋಗ್ರಫಿಕ್ ಟ್ರಾನ್ಸಿಷನ್ ಆಫ್ ಇಂಡಿಯಾ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ 1921. ಥರ್ಮಲ್ ಪವರ್ ಪ್ಲ್ಯಾಂಟ್ಸ್ ಎಮಿಟ್ ಲಾರ್ಜ್ ಕ್ವಾಲಿಟೀಸ್ ಆಫ್ ಡ್ಯಾಶ್. ಎಲ್ಲರಿಗೂ ಕೂಡ ಗೊತ್ತು, ಕಾರ್ಬನ್ ಡೈಆಕ್ಸೈಡ್ ಅಂತ. ದಿ ಗ್ರೇಟ್ ಲೀಪ್ ಫಾರ್ವರ್ಡ್ ಕ್ಯಾಂಪೇನ್ ವಾಸ್ ಇನಿಷಿಯೇಟೆಡ್ ಇನ್ ದಿ ಇಯರ್ 1958 ಈಸ್ ದ ಆನ್ಸರ್. ಈಗ ಮ್ಯಾಚ್ ದ ಫಾಲೋಯಿಂಗ್ ನೋಡೋಣ ಮಕ್ಕಳೇ. ಪರ್ಸನಲ್ ಇಂಟರ್ವ್ಯೂ ಅಂತ ಇದೆ, ಅದು ಮೋರ್ ಕಾಸ್ಟ್, ಮೋರ್ ಎಕ್ಸ್ಪೆನ್ಸಿವ್ ಅಂತ. Q1, Q2, P25, P50 ಇದಕ್ಕೆ ಡಿವಿಷನಲ್ ವ್ಯಾಲ್ಯೂಸ್ ಅಂತ ಕರಿತೀವಿ. API ಅಂತ ಇದೆ, ಅಗ್ರಿಕಲ್ಚರಲ್ ಪ್ರೈಸ್ ಇಂಡೆಕ್ಸ್ ಅಂತ. ಏನಿದು ಡಿಸ್ಚಾರ್ಜ್ ಬ್ಯಾಂಕ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಒಂದು ಗ್ಲೋಬಲ್ ಗ್ರೋತ್ ಸೆಂಟರ್ ಅಂತ. ಗ್ಲೋಬಲ್ ಗೋಲ್ಡನ್ ರೆವಲ್ಯೂಷನ್ ಅಂತ ಇದೆ, ಎಲ್ಲರಿಗೂ ಕೂಡ ಗೊತ್ತು. ಇದನ್ನು ನಾವು ಫ್ರೂಟ್ ಪ್ರೊಡಕ್ಷನ್ ಅಂತ ಕರೆಯುತ್ತೇವೆ, ಹೌದಲ್ವಾ? ಭಾಳ ಸಲ ಎಕ್ಸಾಮಿಗೆ ರಿಪೀಟ್ ಆಗಿರುವಂತಹ ಪ್ರಶ್ನೆ ಯಾವುದು ಇದರಲ್ಲಿ? ಎ ಹಾಗೂ ನಿಮ್ಮ ಇ ಕ್ವಶನ್ಸ್, ಆಯಿತಾ? ಎರಡೂ ಕೂಡ. ಆನ್ಸರ್ ದ ಫಾಲೋಯಿಂಗ್ ನೋಡೋಣ. 1 ಅಂಕದ ಪ್ರಶ್ನೆಗಳನ್ನು ಈಗ ನಾವು ನೋಡೋಣ. ದಿ ನ್ಯಾಷನಲ್ ಇನ್ಕಮ್ ಈಸ್ ಡಿವೈಡೆಡ್ ಇಂಟು ವೇಜಸ್, ಪ್ರಾಫಿಟ್, ರೆಂಟ್ ಆ್ಯಂಡ್ ಇಂಟ್ರೆಸ್ಟ್. ವಾಟ್ ಈಸ್ ಇಟ್ ಕಾಲ್ಡ್ ಆ್ಯಸ್ ಅಂತ ಇದೆ. ಡಿಸ್ಟ್ರಿಬ್ಯೂಷನ್ ಅಂತ ಕರಿಬೇಕು. ಕ್ಯಾಲ್ಕುಲೇಟ್ ದ ಮೋಡ್ ಫ್ರಮ್ ದಿ ಫಾಲೋಯಿಂಗ್ ಡೇಟಾ ಅಂತ ಇದೆ. ದ ನ್ಯೂಮರಿಕಲ್ ವ್ಯಾಲ್ಯೂ 15 ಈಸ್ ರಿಪೀಟೆಡ್ 3 ಟೈಮ್ಸ್ ಇನ್ ದ ಸೀರೀಸ್, ದೇರ್ ಫಾರ್ ಮೋಡ್ ಈಸ್ 15. ಕ್ವಶನ್ ನಂಬರ್ 14 ನೋಡೋಣ. ವೈ ಡಿಡ್ ದಿ ಕೊಲೋನಿಯಲ್ ಗೌರ್ಮೆಂಟ್ ಹ್ಯಾಸ್ ಅ ಕೆನಾಲ್ ಟ್ರಾನ್ಸ್ಪೋರ್ಟ್ ಅಂತ ಇದೆ. ದೋ ದ ಕೆನಾಲ್ ವಾಸ್ ಬಿಲ್ಟ್ ಅಟ್ ಎ ಹ್ಯೂಜ್ ಕಾಸ್ಟ್ ಎಟ್ ಇಟ್ ಫೇಲ್ಡ್ ಟು ಕಂಪ್ಲೀಟ್ ವಿತ್ ದ ರೈಲ್ವೇಸ್ ವಿಚ್ ರನ್ನಿಂಗ್ ಪ್ಯಾರಲಲ್ ಟು ದಿ ಕೆನಾಲ್ ಆ್ಯಂಡ್ ಹ್ಯಾಡ್ ಟು ಬಿ ಅಲ್ಟಿಮೇಟ್ಲಿ ಅಬಂಡನ್ಡ್. ಕ್ವಶನ್ ನಂಬರ್ 15 ಎಕ್ಸ್ಪ್ಯಾಂಡ್ IBRD ಅಂತ ಇದೆ. ಇದಕ್ಕೆ ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್ ಅನ್ನುವಂಥದ್ದು ಆನ್ಸರ್. ಕ್ವಶನ್ ನಂಬರ್ 16 ಕಂಟ್ರಿ ಗಿವ್ ದಿ ಮೀನಿಂಗ್ ಆಫ್ ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್ ಅಂತ ಇದೆ. ಇಟ್ ಈಸ್ ದಿ ನಂಬರ್ ಆಫ್ ಡೆತ್ ಆಫ್ ಇನ್ಫ್ಯಾಂಟ್ಸ್ ಬಿಫೋರ್ ರೀಚಿಂಗ್ ದ ಏಜ್ ಆಫ್ 1 ಇನ್ ಎ ಪರ್ಟಿಕ್ಯುಲರ್ ಇಯರ್ ಪರ್ 1000, ಆಯಿತಾ? ಲೀವ್ ಬರ್ಡ್ಸ್ ಡ್ಯೂರಿಂಗ್ ದಟ್ ಇಯರ್ ಅಂತ. ಕ್ವಶನ್ ನಂಬರ್ ಮುಗೀತು. ಪಾರ್ಟ್ ಎ ನಿಮಗೆ 20 ಮಾರ್ಕ್ಸಿಗೆ ಕಂಪ್ಲೀಟ್ ಆಯಿತು. ಈಗ ನಾವು ಪಾರ್ಟ್ ಬಿ ಕಡೆಗೆ ಇದ್ದೀವಿ. ಮೆನ್ಷನ್ ದಿ ಟೈಪ್ಸ್ ಆಫ್ ಕ್ಲಾಸಿಫಿಕೇಷನ್ ಆಫ್ ಡೇಟಾ ಅಂತ ಇದೆ. ಕ್ರೋನಾಲಜಿಕಲ್ ಆಗಿರ್ಬೋದು, ಅಥವಾ ಏನಂತೀರ ಕ್ವಾಂಟಿಟೇಟಿವ್ ಆಗಿರ್ಬೋದು, ಕ್ವಾಲಿಟೇಟಿವ್ ಆಗಿರ್ಬೋದು, ಸ್ಪೇಷಿಯಲ್ ಕೂಡ ಆಗಿರ್ಬೋದು. ಗಿವ್ ದಿ ಫಾರ್ಮುಲಾ ಫಾರ್ ಫೈಂಡ್ ಮಿಡ್ ಪಾಯಿಂಟ್ ಅಂತ ಇದೆ, ಆಯಿತಾ? ಮಿಡ್ ಪಾಯಿಂಟ್ ಈಸ್ ಈಕ್ವಲ್ ಟು ಅಪ್ಪರ್ ಕ್ಲಾಸ್ ಲಿಮಿಟ್ ಪ್ಲಸ್ ಲೋವರ್ ಕ್ಲಾಸ್ ಲಿಮಿಟ್ ಡಿವೈಡೆಡ್ ಬೈ 2 ಅಂತ. ಇಂಟರ್ಪ್ರೇಟ್ ದಿ ವ್ಯಾಲ್ಯೂಸ್ ಆಫ್ ಆರ್ ಆ್ಯಸ್ +1, -1 ಆ್ಯಂಡ್ 0 ಅಂತ ಇದೆ. ಆರ್ ಈಸ್ ಈಕ್ವಲ್ ಟು +1, ಆರ್ ಈಸ್ ಈಕ್ವಲ್ ಟು -1, ಆರ್ ಈಸ್ ಈಕ್ವಲ್ ಟು 0. ಹಿಂಗಂದ್ರೆ ಏನು ಅಂತ. ದೆನ್ ದ ಕೋರಿಲೇಷನ್ ಈಸ್ ಪರ್ಫೆಕ್ಟ್ ಪಾಸಿಟಿವ್ ಅಂತ. -1 ಅಂದರೆ ನೆಗೆಟಿವ್ ಅಂತ. 0 ಅಂದರೆ ವೇರಿಯಬಲ್ಸ್ ಆ್ಯಂಡ್ ನಾನ್ ಕೋರಿಲೇಟೆಡ್ ಆರ್ ದೆನ್ ದೇರ್ ಈಸ್ ನೋ ಕೋರಿಲೇಷನ್ ಅಂತ. ವಾಟ್ ಈಸ್ ಹೋಲ್ ಏನಿದು ಸೇಲ್ ಪ್ರೈಸ್ ಇಂಡೆಕ್ಸ್ ಅಂತ. ರೈಟ್ ಇಟ್ಸ್ ಡ್ರಾಬ್ಯಾಕ್ಸ್ ಅಂತ. ಅದರ ಡ್ರಾಬ್ಯಾಕ್ಸ್ ಅಂದರೆ ಅರ್ಥ ಆಯ್ತಲ್ವಾ? ನೆಗೆಟಿವ್ ಏನು ಅಂತ ಬರೀಬೇಕು.
ಹೋಲ್ಸೇಲ್ ಅಂತ ಹೇಳಿದರೆ ಪ್ರೈಸ್ ಇಂಡೆಕ್ಸ್ ಈಸ್ ದ ಮೆಜರ್ ಆಫ್ ಚೇಂಜಸ್ ಇನ್ ದ ಜನರಲ್ ಪ್ರೈಸ್ ಲೆವೆಲ್ ಆಫ್ ರೆಪ್ರೆಸೆಂಟೇಟಿವ್ ಗೂಡ್ಸ್. ಅದರ ಡ್ರಾಬ್ಯಾಕ್ಸ್ ಏನು ಅಂದರೆ ಇಟ್ ಇಗ್ನೋರ್ಸ್ ದಿ ಸರ್ವಿಸ್ ಎಕ್ಸ್ಪೆನ್ಸ್ ವಿಚ್ ಆರ್ ಮೋರ್ ಡಾಮಿನೆಂಟ್ ಎಕ್ಸ್ಪೆನ್ಸಸ್. ದರ್ ಆರ್ ಲಾಟ್ ಆಫ್ ಇನ್ಸಿಗ್ನಿಫಿಕೆಂಟ್ ಗೂಡ್ಸ್ ಕನ್ಸಿಡರ್ಡ್ ಇನ್ WPI. WPI ಅಂದ್ರೇ ಹೋಲ್ಸೇಲ್ ಸೇಲ್ ಪ್ರೈಸ್ ಅಂತ. ಇಟ್ ಡಸ್ ನಾಟ್ ಇಂಡಿಕೇಟ್ ದ ಟ್ರೂ ಇನ್ಫ್ಲಮೇಷನ್ ಆಫ್ ದಿ ಎಕನಾಮಿ. ರೈಟ್ ಎನಿ 4 ಸ್ಟೆಪ್ಸ್ ಇನ್ ಡೆವಲಪಿಂಗ್ ಎ ಪ್ರಾಜೆಕ್ಟ್ ಅಂತ ಇದೆ. ಐಡೆಂಟಿಫೈಯಿಂಗ್ ಎ ಪ್ರಾಬ್ಲಮ್, ಚಾಯ್ಸ್ ಆಫ್ ಟಾರ್ಗೆಟ್ ಗ್ರೂಪ್ ಆಗಿರ್ಬೋದು, ಕಲೆಕ್ಷನ್ ಆಫ್ ಡೇಟಾ, ಆರ್ಗನೈಜೇಷನ್ ಆ್ಯಂಡ್ ಪ್ರೆಸೆಂಟೇಷನ್ ಆಫ್ ಡೇಟಾ. ಆನ್ಸರ್ ಎನಿ 4 ಆಫ್ ದಿ ಫಾಲೋಯಿಂಗ್ ಅಂತ ಇದೆ. ನೆಕ್ಸ್ಟ್ ಮೇನ್ ಕ್ವಶನು. ಇದರಲ್ಲಿ ನಿಮಗೆ ಕರೆಕ್ಟಾಗಿ ಏನಂತೀರ 4 ಪ್ರಶ್ನೆಗಳನ್ನು ಬರೀಬೇಕು. ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್. ವೈ ದ ಸ್ಟೇಟ್ ಹ್ಯಾಡ್ ಟು ಪ್ಲೇ ಆ್ಯನ್ ಎಕ್ಸ್ಟೆನ್ಸಿವ್ ರೋಲ್ ಇನ್ ಪ್ರಮೋಟಿಂಗ್ ಇಂಡಸ್ಟ್ರಿಯಲ್ ಸೆಕ್ಟರ್ ಅಂತ ಇದೆ. ಮೆನ್ಷನ್ ಎನಿ 4 ಆಬ್ಜೆಕ್ಟಿವ್ಸ್ ಆಫ್ ಲಿಬರಲೈಜೇಷನ್. ವಾಟ್ ಆರ್ ದಿ ಸರ್ವಿಸಸ್ ಆಫ್ ಔಟ್ ಸೋರ್ಸಿಂಗ್. ಇವೆಲ್ಲವೂ ಪ್ರಶ್ನೆಗಳು ಬಹಳ ಅಂದರೆ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು ಆಗಿರ್ತವೆ. 100% ನಿಮ್ಮ ಒಂದು ಏನಂತೀರ ಆ್ಯನ್ಯುವಲ್ ಎಕ್ಸಾಮ್ ಬರುವಂತಹ ಪ್ರಶ್ನೆಗಳನ್ನೇ ಇಲ್ಲಿ ನಾವು ಕೊಡ್ತಾ ಇದ್ದೇವೆ, ಡಿಸ್ಪ್ಲೇ ಮಾಡ್ತಾ ಇದ್ದೇವೆ. ಇದು ಮಾಡಲ್ ಕ್ವಶನ್ ಪೇಪರ್ ಕೂಡ ಅಂದ್ಕೊಳ್ಳಿ ನಿಮ್ಮ ಒಂದು ಆ್ಯನ್ಯುವಲ್ ಎಕ್ಸಾಮಿಗೆ ಅಥವಾ ಪ್ರಿಪೇಟರಿ ಎಕ್ಸಾಮಿಗೆ. ವಾಟ್ ಆರ್ ದಿ ವೇರಿಯಸ್ ಫಾರ್ಮ್ಸ್ ಆಫ್ ಡೆತ್ ಎಕ್ಸ್ಪೆಂಡಿಚರ್ಸ್ ಅಂತ ಇದೆ. ಆಯಿತಾ, ಪ್ರಿವೆಂಟಿವ್ ಮೆಡಿಸಿನ್ಸ್ ಆಗಿರ್ಬೋದು, ಕ್ಯೂರೇಟಬಲ್ ಮೆಡಿಸಿನ್ ಆಗಿರ್ಬೋದು, ಸೋಷಿಯಲ್ ಮೆಡಿಸಿನ್, ಸ್ಯಾನಿಟೇಷನ್ಸ್, ಪ್ರಾವಿಷನ್ ಆಫ್ ಸೇಫ್ ಡ್ರಿಂಕಿಂಗ್ ವಾಟರ್ ಎಲ್ಲವೂ ಕೂಡ ಆಗಿರ್ಬೋದು. ನೇಮ್ ದಿ ಇನ್ಸ್ಟಿಟ್ಯೂಷನಲ್ ಸೋರ್ಸಸ್ ಆಫ್ ರೂರಲ್ ಕ್ರೆಡಿಟ್ ಅಂತ ಇದೆ. ನಬಾರ್ಡು, ಕಮರ್ಷಿಯಲ್ ಬ್ಯಾಂಕ್ಸ್, ರೀಜನಲ್ ಬ್ಯಾಂಕ್ಸ್, ಕೋಆಪ್ರೇಟಿವ್, ಹೌದಲ್ವಾ. ನೆಕ್ಸ್ಟ್ ಮೈಕ್ರೋ ಪ್ರೋಗ್ರಾಮ್ಸ್ ಅಥವಾ ಕ್ರೆಡಿಟ್. ಮೆನ್ಷನ್ ದಿ ಬೆನಿಫಿಟ್ ಆಫ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಇದೆ. ಇದು ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು, ಈಸಿಯಾಗಿ ಬರೆಯುವಂಥದ್ದು ನಮ್ಮ ಆರ್ಟ್ಸ್ ವಿದ್ಯಾರ್ಥಿಗಳು, ಕಾಮರ್ಸ್ ವಿದ್ಯಾರ್ಥಿಗಳು ಎಲ್ಲರಿಗೂ ಕೂಡ, ಹೌದಲ್ವಾ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ನಿಮ್ಮ ಪ್ರೀತಿ ಸಹಕಾರ ಹೀಗಿರಲಿ. ನನ್ನ ಉದ್ದೇಶ ಇಲ್ಲಿ ಎಕನಾಮಿಕ್ಸ್ ಅಪ್ಲೋಡ್ ಮಾಡಿ ಹೀರೋ ಆಗಬೇಕು ಅಂತ ಅಲ್ಲ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನಿಮಗೆಲ್ಲರಿಗೂ ಕೂಡ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಬರುವಂತಹ ಇಂಗ್ಲೀಷಿನ ಮೆಟೀರಿಯಲನ್ನು ಇಟ್ಟಿರ್ತೇನೆ. ಇಂಗ್ಲೀಷ್ ಮೆಟೀರಿಯಲ್ ಅಂತ ಹೇಳಿದರೆ 100% ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಬರುವಂತಹ ಮೆಟೀರಿಯಲ್ ಆಗಿರುತ್ತೆ. 100% ಅಂತ ಹೇಳಿದರೆ ಅರ್ಥ ಏನು, ನಿಮ್ಮ ಗ್ರಾಮರ್ ಪಾರ್ಟ್ ಆಗಿರ್ಬೋದು, ಚಾಪ್ಟರ್ ವೈಸು 2 ಮಾರ್ಕ್ಸು, 3 ಮಾರ್ಕ್ಸು, 4 ಮಾರ್ಕ್ಸ್ ಕ್ವಶನ್ಸ್ ಆಗಿರ್ಬೋದು, ಎಲ್ಲದೂ ಕೂಡ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಲಿಂಕನ್ನು ಕೊಟ್ಟಿರ್ತೇನೆ. ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. 100% ವರ್ಕೌಟ್ ಆಗುತ್ತೆ, ಇಷ್ಟಂತೂ ಹೇಳಬಲ್ಲೆ. 80 ಔಟ್ ಆಫ್ 80 ತೆಗೆದುಕೊಡುವಂಥ ಜವಾಬ್ದಾರಿ ನಂದಾಗಿರುತ್ತೆ. ಆದರೆ ಬರೀ ಕೇಳೋದ್ರಿಂದ ಆಗಲ್ಲ, ತಗೊಳ್ಳು ನನ್ನ ಜೊತೆ ವರ್ಕ್ ಮಾಡಬೇಕು. ನಾನು ಹೇಳಿದ್ನಲ್ವ, ವೀಡಿಯೋಸ್ಗಳು ಪ್ಲೇ ಮಾಡ್ಕೊಂಡು ಗ್ರಾಮರಿಂದು ಒಂದು ಪೇಪರ್ ಇಟ್ಕೊಂಡು ಸುಮ್ಮನೆ ಬರೀರಿ ಸರ್, ಅಷ್ಟೇ, ಏನಿಲ್ಲ, ಏನು ಜಾಸ್ತಿ ಇಲ್ಲ, 2 ಲೈನ್ ಬರೆಯೋದು, ಕ್ವಶನ್ನು ಆನ್ಸರ್ ಅಷ್ಟೇ. ಕಾಪಿ ಮಾಡಿ ಎಲ್ಲ ಅರ್ಥ ಮಾಡ್ಕೊಂಡು ಬರೆಯೋದು. ಈ ಅರ್ಥ ಮಾಡ್ಕೊಂಡು ಬರೆಯೋದಿದೆಯಲ್ವ, ಅದರಿಂದ ಮೆಮೊರಿ ಲಾಂಗ್ ಟರ್ಮಿಗೆ ಉಳಿಯುತ್ತೆ, ಲಾಂಗ್ ಮೆಮೊರಿ ಆಗುತ್ತೆ. ಶಾರ್ಟ್ ಮೆಮೊರಿ ಒಳ್ಳೆಯದು, ಆದರೆ ಎಕ್ಸಾಮಿಗೆ ಒಳ್ಳೆಯದಲ್ಲ, ಆಯಿತಾ. ಶಾರ್ಟ್ ಮೆಮೊರಿ ಈ ಕೆಟ್ಟದನ್ನು ಇಟ್ಕೋಬೇಕು. ಶಾರ್ಟ್ ಮೆಮೊರಿ ನಾನು ನೀನು ಜಗಳ ಆಡ್ಕೊಂಡ್ರೆ ಶಾರ್ಟ್ ಮೆಮೊರಿ ಇಟ್ಕೋಬೇಕು, ಮಾಡ್ತಾ ಬಿಡಬೇಕು ಅದನ್ನು ಶಾರ್ಟ್. ಆದರೆ ಎಕ್ಸಾಮಿಗೆ ನಮಗೆ ಲಾಂಗ್ ಮೆಮೊರಿ ಬೇಕಾಗುತ್ತೆ. ಇವೆಲ್ಲವೂ ಲಾಂಗ್ ಆನ್ಸರ್ಸ್ ಕಣಯ್ಯ, 4 ಅಂಕದ ಪ್ರಶ್ನೆಗಳು ಆಗಿರ್ತವೆ. ಇವೆಲ್ಲವೂ ಕೂಡ ವೆರಿ ಅಂದರೆ ವೆರಿ 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 ಇಂಪಾರ್ಟೆಂಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್. ಹಾಗಾಗಿ ನಾನು ಹೇಳ್ತಿರುವಂಥದ್ದು, ಆಯಿತಾ. ಸ್ವಲ್ಪ ವೀಡಿಯೋವನ್ನು ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಪಾಪ ಅವರು ಕೂಡ ಓದ್ಕೊಳ್ಳಿ. ಒಳ್ಳೆಯದನ್ನು ಯೋಚನೆ ಮಾಡಿ, ದೇವ್ರು ನಿಮ್ಮ ಜೊತೆನೂ ಕೂಡ ಒಳ್ಳೇದು ಮಾಡ್ತಾನೆ. ನಾನೇ ಓದ್ಕೋಬೇಕು, ನಾನೇ ಮಾಡಬೇಕು ಅಂದರೆ, ಆಯಿತಾ, ಎಲ್ಲೋ ಒಂದು ಕಡೆ ಕಾಲು ಎಳಿತಾನೆ ನಿಮ್ಮದು, ಆಯಿತಾ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್. ದಯವಿಟ್ಟು ಈಗಾಗಲೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಇದು ಸಂಡೇ ಪ್ರತಿಯೊಬ್ಬರಿಗೂ ಕೂಡ ಈಗಾಗಲೇ ಲಾಸ್ಟ್ ಜನವರಿ ತಿಂಗಳಲ್ಲೇ ನಾವು ಸುಮಾರು 10 ಮಾಡಲ್ ಕ್ವಶನ್ ಪೇಪರ್ಗಳನ್ನು ಸಬ್ಜೆಕ್ಟ್ ವೈಸ್ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇವೆ. ಒಂದೇ ದಿನದಲ್ಲಿ 10 ವೀಡಿಯೋಸ್ಗಳನ್ನು. ಇವತ್ತು ಅದರ ಒಂದು ಸಂಪೂರ್ಣವಾದ ಕೀ ಆನ್ಸರ್ಗಳನ್ನು ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇವೆ, ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಹೆಲ್ಪ್ ಆಗಲಿ ಅಂತ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್. ನಿಮ್ಮ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಮೇಲ್ ಐಡಿಗೆ ಕಳುಹಿಸೋದನ್ನು ತಾವು ಮರೆಯಬಾರದು, ಆಯಿತಾ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಡೂ ವೆಲ್. ಗಾಡ್ ಬ್ಲೆಸ್ ಯು ಆಲ್. ಹೀಗೆ ಮುಂದೆ ಭಾಳ ಇದೆ ಕಣ್ರಪ್ಪ ವೀಡಿಯೋ ಇದು. ಯಾಕಂದರೆ ಬರೀ 80 ಮಾರ್ಕ್ಸಿಗೆ ಆಗಿರ್ತೀರ, ಒಂದು 5-6 ನಿಮಿಷದಲ್ಲಿ ಕಂಪ್ಲೀಟ್ ಆಗಿ ಹೋಗಿರೋದು. ಐ ಥಿಂಕ್ ದಿಸ್ ಈಸ್ ಫಾರ್ ಯಾರಿಗಿದು ಪಾರ್ಟ್, ಈ
ನೋಡಿ, ಇವೆಲ್ಲ ಫಿಕ್ಸ್ ಕ್ವಶನ್ಸ್ ಅಂತ ಕರಿತೀವಲ್ವ, ಆ ಪ್ರಶ್ನೆಗಳು ಇದು. ಆಯಿತಾ? ಲಾಸ್ಟ್ ಮೇನ್ ಕ್ವಶನ್ ಇರೋದು 100% ನಿಮ್ಮ ಒಂದು ಆ್ಯನ್ಯುವಲ್ ಎಕ್ಸಾಮ್ಗೆ ಬರುವಂಥ ಪ್ರಶ್ನೆಗಳು ಆಗಿರ್ತವೆ. ಯಾವುದು ಕೂಡ ಮಿಸ್ ಮಾಡ್ಕೋಬೇಡಿ. ಪ್ರತಿಯೊಂದು ಕೂಡ ನಿಮ್ಮ ಒಂದು ಇದು ನಿಮಗಲ್ಲ, ಇದು ಡಿಸೇಬಲ್ಡ್ ಚಿಲ್ಡ್ರನ್ ಇರ್ತಾರಲ್ವ, ಆ ವಿದ್ಯಾರ್ಥಿಗಳಿಗಾಗಿರುತ್ತೆ. ಆಯಿತಾ? ಹಾಗಾಗಿ ಸ್ವಲ್ಪ ಕಟಿಂಗ್ಸ್ ಇದೆ ಇದು ಪೇಪರು, ತಲೆ ಕೆಡಿಸ್ಕೊಬೇಡಿ. ನೋಡಿ, ಅವ್ರದ್ದು ಕೂಡ ಲೆಂತ್ ಇದೆ ಪೇಪರು.